ನವಶಕ್ತಿ ಪೀಠಗಳಲ್ಲಿ ಒಂದಾದ ಬಾದಾಮಿ ಸುಕ್ಷೇತ್ರ ಶ್ರೀ ಬನಶಂಕರಿ ದೇವಸ್ಥಾನಕ್ಕೆ ರಾಜ್ಯ ಹೊರ ರಾಜ್ಯಗಳಿಂದ ಭಕ್ತರು ಬನಶಂಕರಿ ದೇವಿಯ ದರ್ಶನಕ್ಕೆ ಆಗಮಿಸುತ್ತಾರೆ. ಬಂದಂತಹ ಭಕ್ತರು ಈ ಹರಿದ್ರಾ ತೀರ್ಥ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಹೋಗುವುದುಂಟು. ಈ ಹರಿದ್ರಾ ತೀರ್ಥ ಪುಷ್ಕರಣಿಯ ನಿರ್ವಹಣೆ ಮಾಡಬೇಕಾದ ಬಾದಾಮಿ ಭಾರತೀಯ ಪುರಾತತ್ವ ಇಲಾಖೆ ಕಣ್ಮುಚ್ಚಿ ಕುಳಿತುಕೊಂಡು ಬಿಟ್ಟಿತು. ಬನಶಂಕರಿ ದೇವಸ್ಥಾನದ ಹರಿದ್ರಾ ತೀರ್ಥ ಪುಷ್ಕರಣಿಯ ಗಬ್ಬೆದ್ದು ನಾರುವ ಗಲೀಜಿನ ಬಗ್ಗೆ ಭಕ್ತರನ್ನು ಮಾತಾಡಿಸಿ ಈ ಬಗ್ಗೆ ನಮ್ಮ ರಾಜ್ಯೋದಯ ನ್ಯೂಸ್ 24x7 ಕನ್ನಡ ಸುದ್ದಿವಾಹಿನಿ ಸುದ್ದಿ ಬಿತ್ತರಿಸಿತ್ತು. ಪುಷ್ಕರಣಿಯ ಗಲೀಜು ಗಬ್ಬು ವಾಸನೆಯನ್ನು ಭಕ್ತರು ಶ್ರೀ ಬನಶಂಕರಿ ದೇವಸ್ಥಾನ ಟ್ರಸ್ಟ್ ಕಮಿಟಿಯವರ ಗಮನಕ್ಕೆ ತಂದಿದ್ದಾರೆ. ಬಾದಾಮಿ ಭಾರತೀಯ ಪುರಾತತ್ವ ಇಲಾಖೆ ಸ್ವಚ್ಛತೆ ಮಾಡದೇ ಇರುವುದನ್ನು ಮನಗಂಡ ಶ್ರೀ ಬನಶಂಕರಿ ದೇವಸ್ಥಾನ ಟ್ರಸ್ಟ್ ಕಮಿಟಿಯವರು ಭಕ್ತರ ಗೋಳಾಟವನ್ನು ನೋಡಲಾರದೆ ಶ್ರೀ ಬನಶಂಕರಿ ದೇವಸ್ಥಾನ ಟ್ರಸ್ಟ್ ಕಮಿಟಿಯವರೇ ಹರಿದ್ರಾ ತೀರ್ಥ ಪುಷ್ಕರಣಿಯನ್ನು ಸ್ವಚ್ಛ ಮಾಡಿಸಿ ಭಕ್ತರಿಗೆ ಆಗುತ್ತಿದ್ದ ಹರಿದ್ರಾ ತೀರ್ಥ ಪುಷ್ಕರಣಿಯ ಗಲೀಜು ಗಬ್ಬು ವಾಸನೆಯಿಂದ ಮುಕ್ತಿ ನೀಡಿದ್ದಾರೆ ಎನ್ನಬಹುದು. ಈ ಬನಶಂಕರಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಚೊಳಚಗುಡ್ಡ ಇವರಿಗೆ ಭಕ್ತರಿಂದ ಶ್ಲಾಘನೆ ವ್ಯಕ್ತವಾಗಿದೆ. ವರದಿ ರಾಜೇಶ್ ಎಸ್ ದೇಸಾಯಿ, ಉತ್ತರ ಕರ್ನಾಟಕ. ಮೊದಲ ಈ ಮೂಲಿದ ಮುಗಿಲ್ ತಡಿ ಮರ ಮಕ್ಕಳವ್ರ ಇದಾಯ್ತು ಕೆಲಸ. ಮಂಜ ತಳ ಕೆಡವಕ್ಕೆ ಹೋಗ್ಬೇಡ್ರಿ, ಆದಷ್ಟು ಮ್ಯಾಗ ತುಂಬ್ರಿ. ಮುಂದೆ ಮರ ತಗೋರಿ, ನೀವು ಸಿರೇವ ಮುಂದಕ್ಕೆ ಮ್ಯಾಗಲ್ ಪಾಟ್ರಿ ತುಂಬ್ಕೊರಿ.